ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ, ಟೈಮ್ ಬಂದು ಆಗಲೇ 11:30 ಆಗಿತ್ತು. ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಲೇಟ್ ಆಯಿತು. ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಅದು ಇದು ಮುಗಿಸ್ಕೊಳೋಷ್ಟೊತ್ತಿಗೆ ನನಗೆ ಟೈಮ್ ಆಗಿಬಿಡುತ್ತೆ. ಇಷ್ಟೊತ್ತಾಗುತ್ತೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ. ಹಂಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಂತ ಆಗ್ತಾ ಇಲ್ಲ. ಹಂಗಾಗಿ ಬೇಗ ಫಸ್ಟ್ ಮನೆ ಕೆಲಸ ಒಂದು ಮುಗಿದ್ರೆ ಸಾಕು ಅನ್ನೋ ಅಷ್ಟು ಇದಾಗ್ಬಿಡುತ್ತೆ ನನಗೆ. ಅದಕ್ಕೆ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನು ಅಂದರೆ ಬೆಳಗ್ಗೆನೇ ಎದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಅಂತೂ ಎಷ್ಟು ಕಡಿಮೆ ಮಾಡೋಣ ಅಂದ್ರೂ ಪಾತ್ರೆ ಜಾಸ್ತಿ ಆಗ್ತಾವಿದೆ. ಇವು ಬಂದುಬಿಟ್ಟು ರಾಗಿ ಹಸಿಟ್ಟು ಅಕ್ಕಿ ಅದೆಲ್ಲ ಖಾಲಿ ಆಗಿತ್ತಲ್ಲ, ಅದಕ್ಕೆ ಅವೆಲ್ಲ ತೊಗೊಂಡ್ಬಿಟ್ಟು ಒಂದು ಟ್ರಿಪ್ ಎಲ್ಲ ತೊಳೆದ್ಬಿಟ್ಟು ಮಂಚ ಇತ್ತು, ಸದ್ಯ ಮಂಚದ ಮೇಲೆ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿಲಿಗೆ ಒಣಕೊಳ್ಳಿ ನೀಟಾಗಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿ ಅಕ್ಕಿ ಹಾಕೊಳ್ಳೋಕ್ಕೂ ರಾಗಿ ಹಸಿಟ್ಟು ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಕೀಟು ಮತ್ತು ಜರಡಿ ಹಿಡಿ ಅವೆಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಹಂಗೆ ಇಟ್ಟಿದ್ದೆ. ಲಾಸ್ಟ್ ಫೈನಲಿ ಸ್ವಲ್ಪನೇ ಅಕ್ಕಿ ಇರೋದು, ಇಷ್ಟು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಅಕ್ಕಿ ಇಲ್ಲ. ಮತ್ತು ಮುಂದಿನ ತಿಂಗಳು ರೇಷನ್ ಕೊಡೋವರೆಗೂ ಕೂಡ ನಾನು ಇದನ್ನೇ ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಬಂದುಬಿಟ್ಟು ನಮಗೂ ಮತ್ತು 2 ನಾಯಿ ಇದ್ದಾವೆ, ನಾಯಿಗಳಿಗೂ ಮತ್ತು ಕೋಳಿಗಳಿಗೂ ಇಷ್ಟು ಜನಕ್ಕೂ ಬೇಕಾಗುತ್ತೆ. ಇದೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಬಿಟ್ರೆ ನುಚ್ಚಕ್ಕಿ ಎಲ್ಲ ಬರುತ್ತಲ್ಲ, ನುಚ್ಚಕ್ಕಿನೂ ಕೂಡ ಇನ್ನೊಂದ್ಸತಿ ಜಲ್ದಿ ಹಿಡಿದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಥರ ಚಿಕ್ಕ ಚಿಕ್ಕ ನುಚ್ಚಕ್ಕಿ ಬರುತ್ತವಲ್ಲ, ಅವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕೋಳಿಗೆ ಹಾಕೋದು. ಮತ್ತು ಸ್ವಲ್ಪ ಗಟ್ಟಿ ನುಚ್ಚಕ್ಕಿ ಇರ್ತಾವಲ್ವ, ಅವು ಮುದ್ದೆಗಾದರೂ ಬಳಸ್ಕೊತೀನಿ, ಇಲ್ಲ ನಾಯಿ ಮರಿಗಳಿಗೆ ಅನ್ನ ಆದರೂ ಮಾಡಿ ಇಡ್ತೀನಿ. ಚೆನ್ನಾಗಿ ಬಾಗುತ್ತೆ ಅನ್ನ ಕೂಡ, ನುಚ್ಚಕ್ಕಿ ಅನ್ನ ಕೂಡ ತುಂಬ ಚೆನ್ನಾಗಾಗುತ್ತೆ. ಆ ಥರನಾದರೂ ಮಾಡ್ತೀನಿ. ಹಾಗಾಗಿ ಇದ್ದಿದ್ದೆ ಇವು ಲಾಸ್ಟು. ನೆನ್ನೆ ಎಲ್ಲ ಹುಳ್ಳಿಕಾಳು ಅದು ಇದು ಎಲ್ಲ ಮಾಡ್ಕೊಂಡು ರಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೇ ಕೆಲಸ ಹಿಡಿತು. ಇವತ್ತು ಈ ಕೆಲಸ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಡೈಲಿ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀನಿ. ಟೈಮ್ ತೊಗೊಂಡು ಮತ್ತು ಬೆಳಗ್ಗೆಯಿಂದನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಬಿಟ್ಟಿರ್ತೀನಿ. ಮತ್ತು ಕಂಟಿನ್ಯೂ ಕೆಲಸ ಮಾಡೋದಕ್ಕಾಗೋದಿಲ್ಲ. ಹಾಗೆ ಒಂದು ಅರ್ಧ ಗಂಟೆ ಹಂಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಒಂದು ಸ್ವಲ್ಪ ಹೊತ್ತು ಹಿಂಗೆ ಓಡಾಡೋದು ಹಾಗೆಲ್ಲ ಮಾಡ್ಕೊಂಡು ನಿಧಾನ ಕೂತ್ಕೊಂಡು ಇವಾಗ ಅಕ್ಕಿಯೆಲ್ಲ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ನುಚ್ಚಿದ್ದು ಬಿಡಿ, ಗಟ್ಟಕ್ಕಿನೇ ಕಮ್ಮಿ ಬರ್ತವೆ, ನುಚ್ಚಂತೂ ಜಾಸ್ತಿ ಬರ್ತಾ ಇರ್ತವೆ. ಏನು ಮಾಡೋಕ್ಕಾಗುತ್ತೆ, ಅಷ್ಟೇ. ಒಂದೊಂದು ಸತಿ ಅಂತೂ ಒಂದೊಂದು ತಿಂಗಳು ಒಂದೊಂದು ಥರ ಅಕ್ಕಿ ಬರ್ತಾ ಇರ್ತವೆ. ಒಂದೊಂದು ಸತಿ ಚೆನ್ನಾಗಿರ್ತವೆ, ಫುಲ್ಲು ಗಟ್ಟಕ್ಕಿ, ನುಚ್ಚು ಕಮ್ಮಿ ಇರ್ತವೆ. ಒಂದೊಂದು ಸತಿ ಅಂದರೆ ಫುಲ್ಲು ನುಚ್ಚು ಥರನೇ ಇರ್ತವೆ, ಗಟ್ಟಿ ಅಕ್ಕಿನೇ ಸ್ವಲ್ಪ ಇರ್ತವೆ. ಹಂಗೆ ಇವು ಬಂದುಬಿಟ್ಟು ಸಖತ್ತು ನುಚ್ಚಿದ್ವು. ಎಲ್ಲ ಕೂಡ ನೀಟಾಗಿ ಅವನ್ನ ಡಿವೈಡ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಚೀಲದಲ್ಲಿ ಇಟ್ಟರೆ ಇನ್ನೇನಂತ ಹೇಳ್ಬಿಟ್ಟು ಎಲ್ಲ ಬಕೆಟ್ ಇದು ಖಾಲಿಯಾಗಿತ್ತು. ಇದು ಬಂದುಬಿಟ್ಟು ಹಸಿ ಹಿಟ್ಟಿಂದು. ನಮ್ಮ ಮನೆಯವ್ರು ಮಿಷಿನ್ಗೆ ಹಾಕ್ಸ್ಕೊಬಂದಿಲ್ಲ ರಾಗಿ, ಅದಕ್ಕೆ ಅವ್ರು ಯಾವಾಗ ಹಾಕ್ಸ್ಕೊಬರ್ತಾರೆ ಏನಂತೇಳ್ಬಿಟ್ಟು ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಅಲ್ವಾ, ಅದಕ್ಕೋಸ್ಕರ. ಜಾಸ್ತಿ ಇದ್ದಿದ್ರಂತೂ ಹಂಗೆ ಚೀಲದಲ್ಲೇ ಬಿಟ್ಬಿಡ್ತಿದ್ದೆ, ಎಲ್ಲ ಕ್ಲೀನ್ ಮಾಡಿ ಚೀಲಕ್ಕೆ ಕಟ್ಟಿ ಇಟ್ಬಿಡ್ತಿದ್ದೆ. ಆಮೇಲೆ ಡೈಲಿ ಕೂಡ ಯೂಸ್ ಮಾಡೋದಕ್ಕೆ ಆಗ್ತಾಯಿತ್ತು. ಇದಂತೂ ತುಂಬ ಟೈಮ್ ಹಿಡಿತೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ಸದ್ಯ ಕಲ್ಲು ಆಗಲಿ ಮತ್ತು ನೆಲ್ಲಾಗಲಿ ಏನು ಕೂಡ ಇರಲಿಲ್ಲ, ಚೆನ್ನಾಗಿರ್ತಾವೆ ಅಕ್ಕಿ. ಖುಷಿ ವಿಚಾರ ಏನಂದರೆ ಇದೆ ನೋಡಿ, ನಿಜವಾಗ್ಲೂ ಇದು ರೇಷನಲ್ಲಿ ಅಕ್ಕಿ ಕೊಡ್ತಾರಲ್ವ ಸೊಸೈಟಿಯಲ್ಲಿ, ಕೆಲವೊಂದು ಸಲ ತುಂಬ ಒಳ್ಳೆ ಅಕ್ಕಿ ಸಿಗ್ತಾ ಇರ್ತವೆ. ಎಲ್ರಿಗೂ ಸಿಗ್ತಾವಿಲ್ಲ ಗೊತ್ತಿಲ್ಲ. ನಾವು ತಿಂಗಳ ತಂದಾಗಲೂ ತರ್ತಿರ್ತೀವಲ್ವ, ಒಂದು ಸತಿನೂ ನಮಗೆ ಜಾಸ್ತಿ ನೆಲ್ಲಿರೋ ಅಕ್ಕಿ ಆಗಲಿ ಧೂಳಿರೋ ಅಕ್ಕಿ ಆಗಲಿ ಮತ್ತು ಜಾಸ್ತಿ ಗಲೀಜಿರೋವಾಗಲಿ ಸಿಗ್ತಾ ಇಲ್ಲ. ಯಾವಾಗಲೂ ಕೂಡ ನೀಟಾಗಿರ್ತವೆ. ಅದಕ್ಕೆ ಬೇಗ ಕೂಡ ಮಾಡಿ ಕ್ಲೀನ್ ಮಾಡ್ಕೋಬೋದು, ತುಂಬ ಇದಾಗುತ್ತೆ. ಮತ್ತು ಅಕ್ಕಿ ಎಲ್ಲ ಮಾಡಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ನಾನು ಮಧ್ಯಾಹ್ನ ಊಟ ಮಾಡಿಕೊಂಡು ಮಲ್ಕೊಂಬಿಟ್ಟೆ, ಮತ್ತು ಏನೂ ಕೆಲಸ ಮಾಡಲಿಲ್ಲ. ಮತ್ತು ಇದು ಬಂದುಬಿಟ್ಟು ಮತ್ತೆ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತೊಳೆದಿರೋ ಪಾತ್ರೆವೆಲ್ಲ ಹಂಗೆ ಇದ್ವಲ್ವ, ಅವೆಲ್ಲ ಕೂಡ ಇವಾಗ ಜೋಡಿಸ್ತಾ ಇದ್ದೀನಿ ನೀಟಾಗೆ. ಮತ್ತು ಜೋಡಿಸ್ಕೊಂಡ್ರೆ ಸ್ಟ್ಯಾಂಡೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಗ್ಯಾಸ್ ಕಟ್ಟೆ ಅಂತೂ ಪಾತ್ರೆ ಇಲ್ಲಾಂದರೆ ನೋಡೋದಕ್ಕೆ ಆಗೋದಿಲ್ಲ, ಸೆಲ್ಫ್ ಆಗಲಿ ಏನಾದರೂ ಆಗಲಿ. ಎಲ್ಲ ತೊಳೆದಿಟ್ಟಿರ್ತೀವಿ ಅಂತಂದರೆ ನಾವೆಲ್ಲ ನೀಟಾಗಿ ಜೋಡಿಸ್ಕೊಳೋವರೆಗೂ ಒಂಥರ ಅನ್ನಿಸ್ತಾ ಇರುತ್ತೆ, ಖಾಲಿ ಅನ್ನಿಸ್ತಾ ಇರುತ್ತೆ ಜಾಗ ಎಲ್ಲ. ಇದೆಲ್ಲ ಕೂಡ ಒಂದು ಸತಿ ನೀಟಾಗಿ ಜೋಡಿಸ್ಕೊಬಿಟ್ರೆ ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿರ್ತಾ ಇರುತ್ತೆ. ಮನೆಯೆಲ್ಲ ಕೂಡ ಒಂಥರ ಫುಲ್ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಎಲ್ಲ ಜೋಡಿಸ್ತಾ ಇದ್ದೀನಿ ಪಾತ್ರೆ ಎಲ್ಲನೂ. ಗುಂಡ ಅಷ್ಟೇ, ಗುಂಡ ಕೂಡ ಬಂದಿರಲಿಲ್ಲ. ಕರ್ಕೊಂಬರೋದಕ್ಕಂತ ನಮ್ಮ ಮನೆಯವರು ಹೋಗಿದ್ರು, ಕರ್ಕೊಂಬರಲಿ ಅಂತ ಹೇಳಿ ನನ್ನ ಮನೆ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ನನಗಂತೂ ಬೇಬಿ ಮೂಮೆಂಟ್ ಆಗಲೇ ಗೊತ್ತಾಗ್ತಾ ಇದೆ. ಹಿಂಗೆ ಬಗ್ಬೇಕಾದ್ರೆ ಎದ್ದೊಳ್ಬೇಕಾದ್ರೆ ಮತ್ತು ಸುಮ್ಮನೆ ಕುತ್ಕೋಬೇಕಾದ್ರೆ ಅವಾಗವಾಗ ಅಂದರೆ ಹೊಟ್ಟೆ ಒಳಗೆ ಪಾಪು ಒಂಥರ ಒದ್ದಾಡೋದು ಮಿಸ್ಗಾಡೋದು ಆ ಥರ ಫೀಲ್ ಆಗ್ತಾ ಇರುತ್ತೆ. ಏನೋ ಅವಾಗ ಆ ಥರ ಆದಾಗಂತೂ ಎಷ್ಟು ಖುಷಿ ಆಗುತ್ತಲ್ವ, ಸಿಕ್ಕಾಪಟ್ಟೆ ಖುಷಿ. ನಾನಂತೂ ಒಬ್ಬೊಬ್ಬಳೇ ನಗ್ತಾ ಇರ್ತೀನಿ ಆ ಥರ. ನಿಜವಾಗ್ಲೂ ಏನೋ ಅದು ಆ ಫೀಲಿಂಗ್ ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ, ಅಷ್ಟು ಖುಷಿ ಕೊಡುತ್ತೆ. ತಾಯ್ತನ ಅನ್ನೋದು ಎಷ್ಟು ಇದು ಅಂದರೆ
ತುಂಬ ನಾನಂತೂ ಸಖತ್ತು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಏನು ಅನ್ನಿಸ್ತಾ ಇರಲಿಲ್ಲ, ಯಾವಾಗಾದರೂ ಒಂದು ಸ್ವಲ್ಪ ಅಷ್ಟೇ. ಇವಾಗ 4 ತಿಂಗಳು ಕಂಪ್ಲೀಟಾಗಿ 5 ತಿಂಗಳು ಬಿದ್ದಾಗಿಂದನೂ ಒಂದು ಸ್ವಲ್ಪ ಚುರುಕಾಗಿದೆ. ಅವಾಗವಾಗ ಯಾವಾಗನ್ನ ಸತಿ ಮೂಮೆಂಟ್ಸು ಜಾಸ್ತಿ ಅನ್ನಿಸ್ತಾ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಇನ್ನೊಂದು ವಾರ ಆಮೇಲೆ ಹೋಗ್ಬಿಟ್ಟು ಇನ್ನೊಂದು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೊಬರ್ಬೇಕು. ಇನ್ನು ಟ್ಯಾಬ್ಲೆಟ್ಸ್ ಅವೆಲ್ಲ ತೊಗೋಬೇಕು, ಚೆನ್ನಾಗಿ ಮೆಡಿಸಿನ್ ಎಲ್ಲ ತೊಗೋಬೇಕು, ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೋಬೇಕು. ಎಷ್ಟು ಬೇಗ ದಿನ ಕಳೀತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗಂತೂ. ಬೇಗ ದಿನ ಕಳೀತಾ ಇದೆಯಪ್ಪ, ಮತ್ತೆ ನೆಕ್ಸ್ಟ್ ಏನು ಅಂತಲೇ ಒಂಥರ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4:15 ಆಗ್ತಾಯಿದೆ. ಇನ್ನು ಗುಂಡ ಬಂದಿಲ್ಲ. ನಮ್ಮ ಮನೆಯವ್ರು ಕರ್ಕೊಬರೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಹೋದ್ರಿ, ಇನ್ನೂ ಬಂದಿಲ್ಲ ಇಬ್ಬರು ಅಪ್ಪ ಮಗ. ಎಲ್ಲಿದ್ದಾರೇನೋ ಗೊತ್ತಿಲ್ಲ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ. ನೆನ್ನೆ ಚೆನ್ನಾಗಿ ಬಂತು ಮಳೆ, ಪರವಾಗಿಲ್ಲ. ಇವತ್ತು ಮಳೆ ಇಲ್ಲ, ಸ್ವಲ್ಪ ಬಿಸಿಲು ಬರೋದು ಮತ್ತೆ ಮೋಡ ಆಗೋದು ಆ ಥರ ಇದೆ. ಮಳೆ ಅಂತೂ ಇಲ್ಲವೇ ಇಲ್ಲ. ನೆನ್ನೆ ಪರವಾಗಿಲ್ಲ, ಚೆನ್ನಾಗಿ ಬಂತು. ಡೈಲಿ ಹಂಗೆ ಬಂದ್ರೂ ಹೆಂಗೋ ಸಮಾಧಾನ ಆಗುತ್ತೆ. ಒಂದೊಂದು ಸತಿ ಅದು ಇಲ್ಲ ಅಂತಂದರೆ ತುಂಬ ಕಷ್ಟ. ಇನ್ನು ಬೆಳಗ್ಗೆಯಿಂದ ಸಖತ್ತು ಕೆಲಸ ಬಿಡಿ, ಅದೇನು ಕೂಡ ವೀಡಿಯೋ ಮಾಡಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ಅಡುಗೆ ಬಂದುಬಿಟ್ಟು ಇವತ್ತು ಚಪಾತಿ ಮತ್ತು ಅನ್ನ, ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ನೈಟ್ ಸಾಂಬಾರು ಇತ್ತು, ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಮಾಡಿ ಒಂದು ರಾಶಿ ಪಾತ್ರೆ ಎಲ್ಲ ತೊಳೆದು, ಮತ್ತು ಅದು ಅಕ್ಕಿ ಬಾಕ್ಸು, ಹಿಟ್ಟು ಬಾಕ್ಸು ಎಲ್ಲ ತೊಳೆದು, ಮತ್ತು ಅಕ್ಕಿ ಎಲ್ಲ ಮಾಡಿಕೊಂಡು ಹಿಂಗೆ ಕೆಲಸ ಇತ್ತು. ಇನ್ನು ಬಟ್ಟೆ ಅಂತೂ ಇದ್ದಾವೆ, ಬಟ್ಟೆ ಎಲ್ಲ ಹಂಗೆ ಇಟ್ಟಿದ್ದೀನಿ. ಯಾವಾಗ ಒಗಿಬೇಕೋ ಗೊತ್ತಿಲ್ಲ. ನಾಳೆಗಿನ ಹೋಗ್ಯಾನ ಅಂದ್ಕೊಂಡು, ಇವತ್ತು ಹೋಗ್ಯಾನ ಅಂದ್ಕೊಂಡು. ಇವತ್ತು ಬಿಸಿಲು ಚೆನ್ನಾಗಿತ್ತು, ಒಗ್ದಾಕ್ಬಿಟ್ರೆ ಒಂದು ಕೆಲಸ ಆಗುತ್ತಲ್ಲ ಅಂದ್ಕೊಂಡೆ. ಆದರೆ ಬೇಡ ಬಿಡು, ಕೂತ್ಕೊಂಡು ಜಾಸ್ತಿ ಹೊತ್ತು ಅಕ್ಕಿ ಮಾಡಿಬಿಟ್ನ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು, ಡೈಲಿ ಇಷ್ಟಿಷ್ಟು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗಲಿಲ್ಲ ಬಟ್ಟೆ ತಂಟೆಗೆ. ಇನ್ನು ಒಂದು ಸತಿ ನಾಳೆನೂ ಒಗ್ದಾಕ್ಬಿಡ್ತೀನಿ. ಹಿಂಗೆ ಕೆಲಸ ಇರುತ್ತೆ ಮನೇಲಿ, ಮಾಡ್ಕೊತಾ ಇದ್ದರೆ ಬೇಜಾನು ಕೆಲಸ ಸಿಗ್ತಾನೆ ಇರುತ್ತೆ. ನೋಡಿ, ನೆನ್ನೆ ಮಾಡಿರೋ ರಾಗಿ ನಮ್ಮ ಮನೆಯವರು ಮಿಷಿನ್ಗೆ ಹಾಕ್ಸ್ಕೊಬ ಅಂತಂದರೆ ಒಂದು ದಿನಕ್ಕೆ ಸಾಕಾಯ್ತಾ, ಮುದ್ದೆ ತಿಂದಿದ್ದಂಗೆ ಇರೋದಕ್ಕೆ ಆಗೋದಿಲ್ವ ಅಂತ ಕೇಳ್ತಾ ಇದ್ದಾರೆ. ನನ್ನನ್ನೇ ಕೇಳ್ತಾ ಇದ್ದಾರೆ. ಮೇನ್ ಅವ್ರಿಗೆ ಮುದ್ದೆ ತಿಂದು ಇರೋದಕ್ಕಾಗೋದಿಲ್ಲ, ನನಗೆ ಕೇಳ್ತಾ ಇದ್ದಾರೆ. ನನಗೆ ಮುದ್ದೆಗಿಂತ ಅನ್ನ, ಚಪಾತಿ ಅದು ಇದು ತಿನ್ಕೊಂಡಿದ್ರೇ ಸ್ವಲ್ಪ ಹೊಟ್ಟೆ ಪರವಾಗಿಲ್ಲ ಅನಿಸುತ್ತೆ. ಮುದ್ದೆ ತಿಂದ್ರಂತೂ ಹೊಟ್ಟೆ ಜೀರ್ಣನೇ ಆಗ್ತಾಯಿಲ್ಲ ನನಗೆ, ಹಂಗಾಗ್ಬಿಟ್ಟಿದೆ. ಸದ್ಯ ಒಂದು 3-4 ದಿನ ಅಂತೂ ಸಖತ್ತು ನನಗೆ ಇದಾಗ್ಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಆರೋಗ್ಯ ಕೂಡ ಚೆನ್ನಾಗಿದೆ. ಅದಕ್ಕೆ ಹಾಕ್ಸ್ಕೊಂಬ, ಇನ್ನೇನು ಮನೆಯಲ್ಲೇ ಇರ್ತೀಯ ಅಂತ ಹೇಳಿದ್ರೆ ಹಾಕ್ಸ್ಕೊಂಬಂದಿಲ್ಲ. ಇವತ್ತು ಕೂಲರ್ ಕೂಡ ಬರಲಿಲ್ಲ. ಇವತ್ತು ಗಿಡ ಎಲ್ಲ ಇಡ್ತಾರೆ ಅಂತ ಅಂದ್ಕೊಂಡ್ವಿ. ಇನ್ನು ಆ ಕೆಲಸನೂ ಆಗಿಲ್ಲ ಇವತ್ತು. ಇನ್ನು ರಾಗಿ ಕೂಡ ನೋಡ್ಬೋದು, ಇಲ್ಲಿ ರಾಗಿ ಎಲ್ಲ ಮಾಡಿ ನೀಟಾಗಿ ಕಟ್ಟಿಕ್ಕಿದ್ದೀನಿ. ಮತ್ತು ಅದನ್ನು ಬಿಚ್ಚಿ ಕೋಳಿಗೆ ಇಷ್ಟ ಹಾಕಿ ಬೆಳಗ್ಗೆಯಿಂದ ಬರೀ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಇನ್ನು ಇವಾಗ ಬಂದುಬಿಟ್ಟು ಅಡುಗೆ ಏನಿಲ್ಲ, ತರಕಾರಿ ಅಂತೂ ಏನಿಲ್ಲ ಮನೆಗೆ. ತರಕಾರಿ ತಂದು ಕೊಡೋವರೆಗೂ ನನಗೆ ಏನು ಮಾಡ್ಬೇಕನ್ನೋದು ಗೊತ್ತಿಲ್ಲ. ಇನ್ನು ಬೆಳಗ್ಗೆದ ಅನ್ನ ಇದೇನೆ, ಚಪಾತಿ ಇದೆ, ಸಾಂಬಾರು ಕೂಡ ಇದೆ, ಬಿಸಿ ಮಾಡಿಟ್ಟಿದ್ದೀನಿ ಸಾಂಬಾರು. ಇನ್ನು ಸ್ವಲ್ಪ ಚಟ್ನಿ ಮಾಡ್ತೀನಿ. ಕಾಯಿ ಇದೆ ಅಲ್ವಾ, ಕಾಯಿ ಹಸಿಮೆಣ್ಸಿನ್ಕಾಯಿ ಇದೆ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡಿದೆ. ಸ್ವಲ್ಪ ಅನ್ನ ಒಂದು ಬಿಸಿ ಮಾಡಿಕೊಂಡ್ರೆ ಸಾಕು ಆಗುತ್ತೆ. ಇವಾಗ ಅಡುಗೆ ಕೆಲಸ ಅಂತಿಲ್ಲ. ಇನ್ನು ಚಿಕ್ಕಮ್ಮನಿಗೆ ಫೋನ್ ಮಾಡಿದ್ದೆ. ಇವತ್ತು ಸಾಯಂಕಾಲ ಬಂದುಬಿಟ್ಟು ನಮ್ಮ ತಂಗಿಯರ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರಲ್ಲ, ಆಂಧ್ರದಲ್ಲಿ ರತ್ನಮ್ಮ ಚಿಕ್ಕಮ್ಮ, ಅವರಿಬ್ಬರು ಕೂಡ ರೋಜರ್ ಊರಿಗೆ ಹೋಗ್ತಾ ಇದ್ದಾರೆ. ನಾಳೆ ಮಡ್ಲಕ್ಕಿ ಆಗ್ತಾಳಂತೆ. ಹಾಗಾಗಿ ಇವತ್ತು ಹೋಗ್ತಾ ಇದ್ದಾರೆ. ಕೇಳಿದರೆ ನನಗೂ ಒಂಥರ ಬೇಜಾರು ಅನಿಸುತ್ತೆ. ಏನು ಗೊತ್ತಾ, ನಾವು ಕೂಡ ಕರ್ಕೊಬಂದು ಅವ್ರಿಗೆ ಮಡ್ಲಕ್ಕಿ ಹಾಕಬೇಕಿತ್ತು. ಮದುವೆ ಆಗಿ 5-6 ವರ್ಷ ಆದರೂ ಕೂಡ ಒಬ್ಬರನ್ನೂ ಕೂಡ ಕರ್ಕೊಬಂದು ಹೆಣ್ಮಕ್ಳ ನಮ್ಮ ಮನೆಯಿಂದ ಇಷ್ಟು ಮಡ್ಲಕ್ಕಿ ಕೂಡ ಕೊಡೋಕ್ಕಾಗಲಿಲ್ಲ ನಮಗೆ. ಒಂಥರ ಬೇಜಾರು. ನಮ್ಮ ತಂಗಿ ಅಂತೂ ಅವೆಲ್ಲ ಚೆನ್ನಾಗಿ ಪಾಲಿಸ್ತಾಳೆ. ಅಂದರೆ ಮಾಡ್ಬೋದು ಅಂದ್ಕೊಳ್ಳಿ, ಎಲ್ಲನೂ ಮಾಡ್ಬೋದು. ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಈಗ ಇಷ್ಟು ದಿನ ನಾನು ಅಲ್ಲಿದ್ದೆ, ಇಲ್ಲಿಗೆ ಬರಲಿಲ್ಲ, ಮತ್ತು ಇಲ್ಲಿಂದ ಅಲ್ಲಿಗೆ ಏನೂ ತೊಗೊಂಡು ಹೋಗೋದಕ್ಕಾಗಲಿಲ್ಲ, ಮತ್ತು ತೊಗೊಬರೋದಕ್ಕಾಗಲಿಲ್ಲ, ಏನೂ ಇಲ್ಲ. ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅಂದರೆ ಅಮ್ಮ ಸ್ವಂತ ತಾಯಿ ಅಂತ ಲೆಕ್ಕ ಹಾಕ್ಬಾರ್ದು. ತಾಯಿ ಇದ್ರೂ ಇನ್ನೂ ಒಳ್ಳೆಯದೇನೆ. ಅಟ್ಲೀಸ್ಟ್ ತಾಯಿ ಇಲ್ಲ ಅಂತಂದರೆ ಇನ್ನು ಚಿಕ್ಕಮ್ಮರು, ದೊಡ್ಡಮ್ಮರು ಇರ್ತಾರಲ್ವ, ಅವ್ರನ್ನ ಕರ್ಕೊಬಂದು ತೀರಾ 2 ವರ್ಷಕ್ಕಾದರೂ 3 ವರ್ಷಕ್ಕೊಂದು ಸರಿನಾದರೂ ಮಡ್ಲಕ್ಕಿ ಹಾಕಲೇಬೇಕು ಹೆಣ್ಮಕ್ಳು. ಇದು ನಮಗೆ ತುಂಬ ಒಳ್ಳೆಯದು, ಮತ್ತು ಹಿಂದಿನಿಂದ ಬಂದಿರೋ ಸಂಪ್ರದಾಯ ಕೂಡ. ಹಾಗಾಗಿ ನಮ್ಮ ಚಿಕ್ಕಮ್ಮನಿಗೆ ಹೇಳ್ಬೇಕಂದ್ರೆ ನಾನು ಮಡ್ಲಕ್ಕಿ ಹಾಕಬೇಕಿತ್ತು. ಬಾಣತನ ಎಲ್ಲ ಮಾಡಿದ್ದಾಳೆ, ಎಲ್ಲನೂ ಪಾಪನೆಲ್ಲ ನೋಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲ ನನಗೆ. ಬಟ್ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ, ಅದೊಂದು ಸ್ವಲ್ಪ ಬೇಜಾರು. ಇದೊಂದು ಮುಗಿಸ್ಕೊಂಡು ನೆಕ್ಸ್ಟು ಎಷ್ಟನ ಖರ್ಚಾಗಲಿ ಅವ್ರಿಗೊಂದು ಒಳ್ಳೆಯದು ಸೀರೆ ತೊಗೊಬಂದು ಇಲ್ಲಿಂದನೇ ಮಡ್ಲಕ್ಕಿ ಹಾಕಿ ಕಳಿಸ್ಬೇಕಂತ ಆಸೆ ಆಗ್ತಾಯಿದೆ. ಹಾಕಿ ಕಳಿಸ್ಬೇಕು, ಇಬ್ರಿಗೂ ಹಾಕಿ ಕಳಿಸ್ಬೇಕು.
ಇಬ್ಬರು ಚಿಕ್ಕಮ್ಮರಿದ್ದಾರೆ, ಇಬ್ಬರನ್ನೂ ಕರ್ಕೊಬಂದು ಒಂದಿನ ಕಳಿಸ್ಬೇಕು. ಅದೇನೇ ನೋಡ್ತಾ ಇದ್ದೀವಿ. ಏನಂದರೆ ಹಂಗೆಲ್ಲ ಇದು ಮಾಡೋದಕ್ಕೆ ಸ್ವಂತ ಮನೆ ಅಂತ ಇದ್ದರೆ ಚೆನ್ನಾಗಿರುತ್ತೆ. ಅವ್ರಿಗೂ ಸಮಾಧಾನ ಅನಿಸುತ್ತೆ. ಏನು ಗೊತ್ತಾ, ಹಿಂಗೆ ಮಗಳ ಮನೆಯಿಂದ ಹಾಕೊಬಂದ್ವಿ ಮಡ್ಲಕ್ಕಿ ಅಂತೇಳ್ಬಿಟ್ಟು. ನೋಡೋಣ, ನಮ್ಮ ಮನೆ ಊರಾಗಿದೆ ಅಲ್ವಾ, ಅಲ್ಲಿಂದನಾದರೂ ಅಲ್ಲೇ ಕಳಿಸ್ಬೋದು. ಮೇನ್ ಅಲ್ಲೇ ಇಂಪಾರ್ಟೆಂಟ್ ಅಲ್ವಾ, ಅಲ್ಲಿಂದನೇ ಕಳಿಸ್ಬೋದು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ, ಇನ್ನೂ ಟೈಮ್ ಇದೆ ಅಲ್ವಾ. ಇವಾಗ ಇನ್ನೇನು ಆಷಾಢಕ್ಕೆ ಬೀಳುತ್ತೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮೊನ್ನೆ ತೊಗೊಬಂದು ಇಟ್ಟಿದ್ದಾಳೆ. ವಾಟ್ಸಪ್ ಕೂಡ ಮಾಡಿದ್ಲು ಸೀರೆ, ಅದು ತುಂಬ ಚೆನ್ನಾಗಿದ್ದಾವೆ. ಅದಕ್ಕೆ ಇವತ್ತು ಹೋಗ್ತಾ ಇದ್ದಾರಂತ ಇಬ್ಬರು. ಸಾಯಂಕಾಲ ಫೋನ್ ಮಾಡು, ಇನ್ನೊಬ್ಬ ಚಿಕ್ಕಮ್ಮನ ಹತ್ರ ಮಾತಾಡುವಂತೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿದೆ. ನನಗೂ ಚಿಕ್ಕಮ್ಮನ ಹತ್ರ ಮಾತಾಡ್ದಾಗಿಂದ ಅನ್ನಿಸ್ತಾ ಇದೆ, ಇರಬೇಕು ಎಲ್ಲ ಕೂಡ ಮಾಡಬೇಕು, ನಾವು ಕೂಡ ಕರ್ಕೊಬಂದು ಅಂತೇಳ್ಬಿಟ್ಟು. ಅವ್ರು ಅಷ್ಟೆಲ್ಲ ಮಾಡ್ತಾರೆ, ನಾವು ಅಟ್ಲೀಸ್ಟ್ ಅವ್ರಿಗೊಂದು ಸೀರೆ ತಂದು ಮಾಡ್ಲಿಕ್ಕೆ ಹಾಕ್ಲಿಲ್ಲ ಅಂದರೆ ಭಾಳ ಬೇಜಾರು ಅನಿಸುತ್ತೆ ಒಂದೊಂದ್ಸತಿ ನೆನೆಸ್ಕೊಂಡ್ರೇ. ಏನೋ ಎಲ್ಲದಕ್ಕೂ ಒಂದು ಇದಿರಬೇಕಂತ ಹೇಳ್ತಾರಲ್ಲ, ಹಾಗೆ ನೋಡೋಣ ಮುಂದೆ. ಆದರೆ ಇನ್ನೇನು ನಾನು ಬಾಣತನ ಒಂದು ಮುಗಿಸ್ಕೊಬಂದರೆ ಇಲ್ಲಿಂದನೇ ಕಳಿಸ್ಬಿಡ್ತೀನಿ. ಏನು ತಪ್ಪಿಲ್ಲ, ನಾವು ಎಲ್ಲಿರ್ತೀವೋ ಅದೇ ನಮ್ಮ ಮನೆ ಅಲ್ವಾ, ಏನೂ ಆಗೋಲ್ಲ, ಒಳ್ಳೆಯದೇ ಆಗುತ್ತೆ. ದೇವ್ರ ಮೇಲೆ ಭಾರ ಹಾಕಿ ಮಾಡಿದ್ರೆ ಯಾವುದು ಕೂಡ ಇದಿರೋದಿಲ್ಲ, ಅಷ್ಟೇ. ಆದರೆ ಯಾರು ಕೂಡ ಮಿಸ್ ಮಾಡಬೇಡಿ. ಈ ಥರ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾ ಇರ್ತಾರೆ, ಬಟ್ ಕೆಲವ್ರಿಗೆ ಮಾಡೋಕ್ಕಾಗುತ್ತೆ, ಕೆಲವ್ರಿಗೆ ಮಾಡೋದಕ್ಕಾಗೋದಿಲ್ಲ. ಡಿಲೇ ಮಾಡ್ತಾ ಇರ್ತಾರೆ, ಮತ್ತೆ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಹಂಗೆ ಮಾಡೋದು ಬೇಡ. ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಒಂಥರ ದೇವ್ರ ಸಮಾನ. ಅವ್ರಿಗೆ ಎಲ್ಲಮ್ಮ ಬರುತ್ತೆ, ಎಲ್ಲಮ್ಮ ಹಂಗೆ ನಡ್ಕೊತಾರೆ. ಅವ್ರು ಹೇಳ್ಬೇಕಂದ್ರೆ ಅಂಟು ಮುಟ್ಟಾಗಲಿ, ಈ ಥರ ಬಾಣತನ ಆಗಲಿ ಅದೆಲ್ಲ ಕೂಡ ಮಾಡಬಾರ್ದು ಹೇಳ್ಬೇಕಂದ್ರೆ ಜಾಸ್ತಿ ದಿನ. ಆದರೆ ನಮ್ಮ ಚಿಕ್ಕಮ್ಮ ಹಂಗಲ್ಲ, ನಿಜವಾಗ್ಲೂ. ಹೇಳ್ಬೇಕಂದ್ರೆ ಬಾಣತನ ಅಂತಂದರೆ ಎಷ್ಟು ಅಂತ ಗೊತ್ತಿರುತ್ತಲ್ವ. ನಾನು ಹಾಕ್ಕೊಂಡಿರೋ ಬಟ್ಟೆ ಸಮೇತ ನಮ್ಮ ಚಿಕ್ಕಮ್ಮನೇ ಒಗ್ದಿರೋದು. ನಮ್ಮ ಬಟ್ಟೆ, ನಮ್ಮ ಗುಂಡನ ಬಟ್ಟೆ, ಕಕ್ಕ ಮಾಡಿರೋ ಬಟ್ಟೆ ಎಲ್ಲ ಪ್ರತಿಯೊಂದೂ ಅರ್ಥ ಆಗುತ್ತೆ ಬಾಣತನ ಹೆಂಗೆ ಅಂತಂದರೆ ಎಲ್ಲ ಕೂಡ ಮಾಡಿದ್ದಾರೆ. ಆದರೆ ನನಗೆ ಅವ್ರಿಗೇನು ಮಾಡೋದಕ್ಕಾಗ್ತಾ ಇಲ್ಲಲ್ಲ ಅನ್ನೋದು ಒಂಥರ ಬೇಜಾರು ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಇರಲಿ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಟೈಮ್ ಬರೋವರೆಗೂ ನಮಗೂ ಏನೂ ಮಾಡೋದಕ್ಕಾಗೋದಿಲ್ಲ. ಅದು ಕೂಡಿ ಬರಬೇಕು, ಗಳಿಗೆ ಟೈಮ್ ಅನ್ನೋದು ಕೂಡಿ ಬರಬೇಕು. ಎಲ್ಲ ಒಂದು ವ್ಯವಸ್ಥೆ ಇರಬೇಕು. ಅಷ್ಟರವರೆಗೂ ಏನು ಬೇಜಾರು ಮಾಡ್ಕೊಂಡಿಲ್ಲ, ಏನು ಇದು ಮಾಡ್ಕೊಂಡ್ರೂ ಇಲ್ಲ. ಬಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮನಸ್ಸಲ್ಲಿ. ಅದು ಕೊರಗ್ತಾ ಇರುತ್ತೆ. ಅದು ತುಂಬ ದಿನ ಇಟ್ಕೋಬಾರ್ದು ಹೇಳ್ಬೇಕಂತಂದರೆ. ನೋಡೋಣ, ಈ ಸತಿ ಹೆಂಗಾರ ಆಗಲಿ ಕರ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕರ್ಕೊಬರ್ತೀನಿ. ಅವರು ಬರ್ತಿದ್ರು ಇಷ್ಟೊತ್ತಿಗೆ. ಏನು ಮಾಡೋದು, ಮನೆ ಬೇರೆ ಇಟ್ಕೊಂಡಿದ್ದಾರಲ್ವ, ಅವ್ರ ಕೆಲಸ ಬಿಟ್ಟು ಅಂತೂ ಬರೋದಕ್ಕಾಗ್ತಾಯಿಲ್ಲ. ಇವಾಗ ಹೊಲದಲ್ಲಿ ಟೊಮೊಟೊ ಬೇರೆ ಹಾಕಿದ್ದಾರೆ. ಚಿಕ್ಕಮ್ಮ ಇಬ್ಬರೇ ನೋಡ್ಕೋಬೇಕು. ಈ ಕಡೆ ಮನೆ ಕೆಲಸನೂ ನೋಡ್ಕೋಬೇಕು, ಆ ಕಡೆ ಹೊಲದಲ್ಲಿ ನೋಡ್ಕೋಬೇಕು. ಹೆಂಗ ನಮ್ಮ ರೋಜಾ ಇರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಅಲ್ಲಿಂದನೇ ಹೋಗ್ಬಿಟ್ಟು ಕಳೆ ಪಳೆ ಅದು ಇದು ಏನೋ ತೆಗ್ಸಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ಮತ್ತು ಮನೇಲಿ ಏನಾರ ಕೆಲಸ ಇದ್ದರೆ ಮನೆ ಕೆಲಸ ಇಲ್ಲಿಗೆ ಬಂದು ಅಡುಗೆ ಎಲ್ಲ ಮಾಡಿ ಇಡ್ತಾ ಇರ್ತಾಳೆ. ಕೂಲರ್ ಜಾಸ್ತಿ ಜನ ಬರ್ತಾ ಇರ್ತಾರೆ ಅಂತ ಹೇಳಿ. ಹಾಗಾಗಿ ಆ ಮನೆ ಒಂದಾದರೆ ಟೆನ್ಷನ್ ಇರಲ್ಲ. ಜಾಸ್ತಿ ಇಟ್ಕೊಬಿಟ್ಟಿದ್ದಾನೆ ನನ್ನ ತಮ್ಮ. ದುಡಿಯೋದೇ ಇದು, ಅದರಲ್ಲಿ ಸಿಂಪಲಾಗಿ ಕಟ್ಸ್ಕೊಂಡು ಹೆಂಗೋ ಇರೋದು ಬಿಟ್ಟು ಅವನು ಸ್ವಲ್ಪ ಜೋರಾಗಿ ಇಟ್ಕೊಂಡ್ಬಿಟ್ಟೆ. ಎಲ್ಲರೂ ಹೇಳಿದ್ವಿ ಇಷ್ಟೊಂದು ಇದು ಬೇಡ ಅಂತಂದರೆ ಕಟ್ಸೋದು ಒಂದೇ ಸತಿನೇ ಅಂತ ಹೇಳ್ಬಿಟ್ಟು ಅವನ ಮನಸ್ಸಿಗೆ ಏನು ಅಂದ್ಕೊಂಡೇನೋ ಗೊತ್ತಿಲ್ಲ, ತುಂಬ ಕಷ್ಟಪಡ್ತಾ ಇದ್ದಾನೆ. ಸಖತ್ ಎಫರ್ಟ್ ಹಾಕಿ ಅವನು ಕೆಲಸ ಮಾಡಿಬಿಟ್ಟು ಮನೆ ಕಟ್ಟಿಸ್ತಾ ಇದ್ದಾನೆ. ಅದು ನೆನೆಸ್ಕೊಂಡ್ರೂ ಒಂಥರ ಬೇಜಾರು. ಏನು ಹೆಲ್ಪ್ ಮಾಡೋದಕ್ಕಾಗ್ತಾ ಇಲ್ವಲ್ವ ಅಂತ ಹೇಳಿಬಿಟ್ಟು. ಹಿಂಗೆ ಜೀವನ ಅಂದರೆ ಭಾಳ ಇದು. ಅದಕ್ಕೆ ದುಡಿಮೆ ಇರಬೇಕಂತ ಹೇಳೋದು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ದುಡಿಮೆ ಇದ್ದರೆ ಯಾರಿಗಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನೂ ಇಲ್ಲ ಅಂತಂದರೆ ನಾವು ಎಷ್ಟು ಮಾಡಬೇಕು ಅಂತಂದ್ರೂ ಅದು ಸಾಧ್ಯನೇ ಆಗೋದಿಲ್ಲ. ಹಂಗೆ ಅವನು ತುಂಬ ಕಷ್ಟಪಡ್ತಾ ಇದ್ದಾನೆ, ಅವ್ರಿಗೂ ಬರೋದಕ್ಕಾಗ್ತಾ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲೆಲ್ಲ ಒಳ್ಳೇದಾದ್ರಂತೂ ಬರೋದು ಹೋಗೋದಿದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಬೆಳಗ್ಗೆಗೆ ಇವಾಗಲೇ ಯೋಚನೆ ಮಾಡ್ಕೊಂಡಿದ್ದೆ, ಏನಪ್ಪ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಸದ್ಯ ನಮ್ಮ ಮನೆಯವ್ರು ತರಕಾರಿ ಎಲ್ಲ ತೊಗೊಬಂದರು. ಅದಕ್ಕೆ ಲೇಟಾಗಿದೆ ಅನಿಸುತ್ತೆ. ನಾನು ಏನಕ್ಕೋ ಇದ್ದಾರೆ ಊರಲ್ಲಿ ಅಂತ ನಾನು ಅಂದ್ಕೊಂಡೆ. ಪಾಪ ತರಕಾರಿಗೋಸ್ಕರ ವೆಯ್ಟ್ ಮಾಡಿಬಿಟ್ಟು ಇನ್ನು ತರಕಾರಿ ಎಲ್ಲ ತೊಗೊಬಂದರು. ನಿಜ, ಮನೇಲಿ ಏನಿಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ. ಬೇಗ ಈ ತೋಚೋದೇ ಇಲ್ಲ.
ತೀರಾ ಟೊಮೊಟೊ ಹಸಿರುಮೆಣ್ಸಿನ್ಕಾಯಿ ಏನಾದರೂ ಇದ್ದರೆ ಏನಾದರೂ ಮಾಡ್ಕೊಬಿಡ್ಬೋದು. ಏನಾದರೂ ಅಲಸಂದೆ ಕಾಳು, ಹೆಸರು ಕಾಳು ಏನಾದರೂ ಸ್ವಲ್ಪ ಕಾಳು ಐಟಮ್ ಇದ್ರೂ ಹೆಂಗೆ ಮಾಡ್ಕೋಬೋದು. ಏನೂ ಇಲ್ಲ ಅಂತಂದರೆ ನಿಜ ಭಾಳ ತಲೆ ಅಂತೂ ಕೆಟ್ಟೋಗ್ಬಿಡುತ್ತೆ. ಇನ್ನು ಅಷ್ಟರಲ್ಲಿ ತರಕಾರಿ ಎಲ್ಲ ತೊಗೊಬಂದರು. ಇನ್ನು ಕವರ್ ಫುಲ್ ಆಗಿಬಿಟ್ಟು ನಮ್ಮ ಗುಂಡನ ಬ್ಯಾಗಲ್ಲಿ ಹಸಿರುಮೆಣ್ಸಿನ್ಕಾಯಿ ಬದನೆಕಾಯಿ ಹಾಕ್ಸ್ಕೊಬಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು. ಅದನ್ನೇ ಹೇಳ್ತಾ ಇದ್ದೀನಿ, ಖಾರ ಆಗುತ್ತಪ್ಪ ಮೆಣಸಿನ್ಕಾಯಿ ಯಾಕೆ ಹಾಕ್ಸ್ಕೊಬಂದೆ, ಕವರಲ್ಲಿ ಹಸಿರುಮೆಣ್ಸಿನ್ಕಾಯಿ ಹಾಕ್ಸ್ಕೊಂಡು ಬೇರೆ ತರಕಾರಿ ಹಾಕ್ಕೊಬರ್ಬೇಕು ತಾನೆ ಬ್ಯಾಗಲ್ಲಿ ಅಂತ ಹೇಳ್ತಾ ಇದ್ದೀನಿ. ಏನೋ ಈ ಸಿಗ್ಲಿಲ್ಲ, ಆಗಲೇ ಕವರ್ ಫುಲ್ ಆಗಿಬಿಟ್ಟಿತ್ತು, ಅದಕ್ಕೆ ಇದರಲ್ಲೇ ಹಾಕಿದ್ರು ಅಂತ ಹೇಳಿದ್ರು. ಸರಿ ತೊಳ್ದಾಕ್ಬಿಡ್ತೀನಿ, ಮತ್ತು ಮಕ್ಳಿಗೆ ಮುಟ್ಕೊತಾ ಇರ್ತಾರೆ. ಹಸಿರುಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಖಾರ ಘಾಟು ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಹಾಕ್ಬೇಕಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೂಡ ತೆಗಿತಾ ಇದ್ದೀನಿ. ಇನ್ನು ಸಕ್ಕರೆ ಕೂಡ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಿಜವಾಗ್ಲೂ 2 ದಿನ ಆಗಿತ್ತು ಟೀಯೇ ಕುಡ್ದಿರಲಿಲ್ಲ. ಅಂದರೆ ಇವಾಗ ಜಾಸ್ತಿ ಕುಡಿಯಲ್ಲ ಬಿಡಿ, ಫುಲ್ಲು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇನ್ನು ನಳಿನಿ ಸಿಸ್ಟರ್ ಕೂಡ ಓದೋ ಇದರಲ್ಲಿ ಒಂದು 3 ದಿನ ಏನೋ ಆಗಿತ್ತು, ಕಮೆಂಟ್ ಕೂಡ ಮಾಡಿದ್ರು ಅವರು, ಜಾಸ್ತಿ ಹಾಲು ಪೌಡ್ರು ಟೀ ಅದೆಲ್ಲ ಕುಡಿಬೇಡಿ ಸಿಸ್ಟರ್, ಅದು ಫುಲ್ಲು ಹೀಟು ಅಂತ ಹೇಳ್ಬಿಟ್ಟು. ನಿಜ ಅದು ತುಂಬ ಡೇಂಜರೇನೆ. ಆದರೂ ನಾನು ಇಲ್ಲ ಫ್ರೆಂಡ್ಸ್, ನಾನು ಇವಾಗ ಬೆಕ್ಕಿಗೆ ಹಾಲು ತರ್ತೀವಲ್ವ, ಅದರಲ್ಲೇ ಒಂದು ಸ್ವಲ್ಪ ತೊಗೊಂಬಿಟ್ಟು ಹೆಂಗೋ ಸೈಡಲ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು, ಏನೋ ಅಭ್ಯಾಸ ಆಗಿದೆ ಅಲ್ವಾ, ಅದು ಬಿಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ ಅಷ್ಟೇ, ಯಾವಾಗಾದ್ರೂ ಒಂದು ಟೈಮು. ಇಲ್ಲಾಂದರೆ ಅಸಲು ಮಾಡೋದು ಇಲ್ಲ, ಇನ್ನು ಕುಡಿಯೋದು ಇಲ್ಲ, ತುಂಬ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಇನ್ನು ಸಕ್ಕರೆನೂ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಸಡನ್ನಾಗೆ ಈಗ ಇತ್ತೀಚೆಗೆ ಏನಂತಂದರೆ ನಮ್ಮ ಇಲ್ಲಿಗೆ ಯಾರಾದರೂ ಬರ್ತಾನೆ ಇರ್ತಾರೆ. ಇನ್ನು ಮಳೆ ಬಂದಿದೆ, ಇವಾಗ ಅಕ್ಕಪಕ್ಕ ಎಲ್ಲ ಕೂಡ ಜಮೀನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಬೆಳೆ ಎಲ್ಲ ಹಾಕ್ತಾ ಇದ್ದಾರಲ್ವ, ಮಳೆ ಬಂದಾಗೆಲ್ಲ ಕೂಡ ಹೊಲ್ದ ಕಡೆ ತುಂಬ ಜನ ಬರ್ತಾ ಇರ್ತಾರೆ ಅಂಕಲ್ಗಳೆಲ್ಲ ಕೂಡ. ಅವ್ರೇನಂದ್ರೆ ಮಳೆ ಬಂದ ತಕ್ಷಣ ಇಲ್ಲಿಗೆ ಬರ್ತಾರೆ ಅವ್ರ ಮನೆ ಹತ್ರ. ಇನ್ನು ಇಲ್ಲೆಲ್ಲ ಅಲ್ಲೆಲ್ಲ ಕೂಡ ಗಿಡ ಮರ ಏನೂ ಇಲ್ಲ ಪಾಪ ಅವ್ರಿಗೆ ಇರೋದಕ್ಕೆ. ಇನ್ನು ಎಲ್ಲರೂ ಕೂಡ ಗೊತ್ತಿರೋರೆ, ಇನ್ನು ನಮ್ಮ ಕೆಲವು ರಿಲೇಷನ್ ಕೂಡ ಇದ್ದಾರೆ, ಅವರೆಲ್ಲ ಬರ್ತಾ ಇರ್ತಾರಲ್ವ. ಇನ್ನು ಮಳೆ ಕೂಡ ಬರ್ತಾ ಇರುತ್ತೆ, ಅವರು ಕೂಡ ಬಂದಿರ್ತಾರೆ ಸಡನ್ನಾಗಿ. ಪಾಪ ಅಟ್ಲೀಸ್ಟ್ ಒಂದು ಲೋಟ ಟೀ ಮಾಡಿಕೊಡೋಣ ಅಂತ ನನಗೆ ತುಂಬ ಅನ್ನಿಸ್ತಾ ಇರುತ್ತೆ. ಮುಂಚೆಯಿಂದನೂ ಅಷ್ಟೇ, ಯಾರಾದರೂ ಬಂದರು ಅಂದರೆ ನನಗೆ ಟೀ ಆಗಲಿ ಕಾಫಿ ಆಗಲಿ ಮಾಡಿಕೊಡೋವ್ರಿಗೂ ಸಮಾಧಾನನೇ ಅನಿಸಲ್ಲ, ಖಾಲಿ ಕಳ್ಸೋದಕ್ಕೆ ಇಷ್ಟಪಡಲ್ಲ ನಾನು. ಹಂಗಾಗಿ ಖಾಲಿ ಆಗಿಬಿಟ್ಟಿತ್ತು. ಇರಲಿ ಅಂತ ಹೇಳಿಬಿಟ್ಟು ಇನ್ನು ಹೇಳಿದೆ, ತೊಗೊಬಂದಿದ್ರು ಸಕ್ಕರೆ ಮತ್ತು 1/4 ಲೀಟ್ರ್ ಹಾಲು. ಇನ್ನು ಅದರಲ್ಲೇ ಒಂದು ಲೋಟ ಅಷ್ಟು ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಮಿಕ್ಕಿರೋವು ಬೆಕ್ಕಿಗೆ ಬಿಸಿ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ತೊಗೊತಾ ಇದ್ದೀನಿ. ತರಕಾರಿ ಅಂತೂ ತುಂಬ ತೊಗೊಂಬಂದುಬಿಟ್ಟಿದ್ದಾರೆ. ತರಕಾರಿ ಇಲ್ಲ ಅಂತ ನಾನು ಅಂದ್ಕೊತಾ ಇದ್ದೀನಿ. ಇನ್ನು ತರಕಾರಿ ತಂದ ತಕ್ಷಣ ಅಪ್ಪ ಯಾವ್ದು ಮಾಡೋಣ ಯಾವ್ದು ಬಿಡೋಣ, ಇದರಲ್ಲಿ ಏನು ಮಾಡೋಣ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಎಲ್ಲ ಕೂಡ ಒಂದು ಅರ್ಧ ಕೆಜಿನೇ ತೊಗೊಬಂದಿದ್ರು. ಇನ್ನು ಫೈನಲಿ ಎಲ್ಲ ಕೂಡ ಡಿವೈಡ್ ಮಾಡಿಬಿಟ್ಟು ಇನ್ನು ಮಾಮೂಲಿ ಕವರ್ಗೆಲ್ಲ ಕಟ್ಟಿಟ್ಟಿದ್ದೀನಿ. ಫ್ರಿಜ್ ಅಂತೂ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಇನ್ನು ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಇನ್ನು ಹಸಿರುಮೆಣ್ಸಿನ್ಕಾಯಿ, ಟೊಮೊಟೊ, ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಅಂತೂ ಈ ಸತಿ ಜಾಸ್ತಿ ತೊಗೊಬಂದುಬಿಟ್ಟಿದ್ದಾರೆ. ಇನ್ನು ಒಂದೊಂದೇ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡು ತಿನ್ಬೇಕು, ಹಾಗಲಕಾಯಿ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ಬದನೆಕಾಯಿ ಮತ್ತು ಜೋಳಿಕಾಯಿ ಕೂಡ ತಂದಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತು 2 ಕಟ್ಟು ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಬಂದುಬಿಟ್ಟು ಹಾಗಲಕಾಯಿ ಮತ್ತು ಕೋಸು ಕೂಡ ತಂದಿದ್ದಾರೆ ಈ ಸತಿ. ಕೋಸು ಎಲ್ಲ ಕೂಡ ಒಂದು ದೊಡ್ಡ ಕವರಲ್ಲಿ ಹಾಕಿ ಎಲ್ಲ ಕೂಡ ಗಂಟು ಕಟ್ಟಿ ಇನ್ನು ಇಟ್ಟು ಬರೋಣ ಫಸ್ಟ್ ಫ್ರಿಜ್ಜಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಮತ್ತು ಸಾಯಂಕಾಲ ಹೋಗ್ಬೇಕಾದ್ರೆ ತೊಗೊಂಡು ಹೋಗೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ, ಬೈಕಲ್ಲಿ ಹೋಗ್ತೀವಿ ನಾವು, ಸ್ವಲ್ಪ ಲೇಟ್ ಆಗುತ್ತೆ, ಹೋಗೋಷ್ಟೊತ್ತಿಗೆ ಕತ್ಲಾಗುತ್ತೆ. ಇನ್ನು ನಾನು ಗುಂಡ ಇದ್ದೀವಿ ಅಂದ್ರೆ ಬೇಗನೆ ಹೋಗ್ಬಿಡ್ತೀವಿ, ನಮ್ಮ ಮನೆಯವ್ರು ಸ್ವಲ್ಪ ಲೇಟಾಗಿ ಬಂದರೆ ನಡೆಯುತ್ತೆ. ನಾವು 3 ಜನನೂ ಇಲ್ಲೇ ಇದ್ದೀವಿ ಅಂತಂದರೆ ನಾವು ಮನೆ ಹತ್ರ ಗಾಡಿಯಲ್ಲೇ ಹೋಗ್ತೀವಲ್ವ, ಹಂಗಾಗಿ ಇನ್ನು ಬೆಳಕು ಇದೆ, ಹೋಗಿ ಇಟ್ಟು ಬಂದುಬಿಡ್ತೀನಿ. ಮತ್ತು ಅವಾಗೆಲ್ಲ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕವರಾಗೆಲ್ಲ ಕಟ್ಬಿಟ್ಟು ತೊಗೊಂಡೋಗಿ ಫಸ್ಟ್ ಇಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟು ತರಕಾರಿ ಫ್ರೆಂಡ್ಸ್, ಒಂಥರ ಖುಷಿ ಆಯಿತು. ಇನ್ನು ಒಂದು 10 ದಿನ ನನಗೆ ಭಯನೇ ಇಲ್ಲ, ಇರೋ ಅಷ್ಟರಲ್ಲಾಗಲಿ ಅಂದ್ಕೊಂಡೆ ಮನಸ್ಸಲ್ಲಿ ಗಟ್ಟಿಯಾಗಿ ಸ್ವಲ್ಪ ನೋಡಿಕೊಂಡು ಮಿತವಾಗಿ ಬಳಸಬೇಕು ಏನೇ ಆಗಲಿ. ಇದು ಇಷ್ಟು ತರಕಾರಿ ಎಷ್ಟು ರೇಟು, ನಾನು ಅಮೌಂಟ್ ಕೇಳೋಕ್ಕೆ ಕೂಡ ನನಗೊಂಥರ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ಇನ್ನು ಮೆಣಸಿನ್ಕಾಯಿ ಇದು ತುಂಬಿರುತ್ತಲ್ಲ, ತುಂಬ ಕೂಡ ಎಲ್ಲ ಬಿಡಿಸ್ಬಿಟ್ಟೆ ನಾನು. ಇದು ಬಂದುಬಿಟ್ಟು ಒಂದು ಸ್ವಲ್ಪ ಎಲ್ಲ ಕಟ್ಟಾಗಿರೋದು ಮತ್ತು ಸ್ವಲ್ಪ ಮೆತ್ತಗಾಗಿರುತ್ತಲ್ಲ, ಅದೆಲ್ಲ ಕೂಡ ಕಡೆಗೆ ತೊಗೊಂಡೆ. ಬಿಡು ನಾಳೆ ಏನಾದರೂ ಸಾಂಬಾರು ಮಾಡ್ಬೇಕಾದ್ರೆ ಹಾಕೋಣ ಅಂತ ಹೇಳಿಬಿಟ್ಟು ಅದೆಲ್ಲ ಡಿವೈಡ್ ಮಾಡಿದೆ. ಇನ್ನು ಕೋಳಿ ಅಂತೂ ಕಾಯ್ಕೊಂಡೇ ಇರ್ತವೆ, ಏನಾದರೂ ಸಿಗುತ್ತೋ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ಹೋಗಿ ಫೈನಲಿ ಇಟ್ಬಿಟ್ಟು ಇನ್ನು ಬಂದ ತಕ್ಷಣವೇ ಗುಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀನಿ. ಇನ್ನು ಬಂದ ತಕ್ಷಣ ಅವನ್ನ ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ, ಹಂಗಾಗಿ ತರಕಾರಿ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಹೋಗಿತ್ತು ನನಗೆ, ಅದೆಲ್ಲ ಎತ್ತಿಟ್ಟು ಬರೋಣ ಅಂತ ಹೇಳಿ. ಅದಕ್ಕೆ ಬಂದ ತಕ್ಷಣ ತುಂಬ ಮಾತಾಡ್ತಾ ಇರ್ತಾನೆ. ಇನ್ನು ಏನೇನು ಹೇಳ್ಕೊಟ್ರು, ಏನು ಮಾಡಿದೆ, ಏನು ತಿಂದೆ, ಮೊಟ್ಟೆ ಕೊಟ್ಟಿದ್ರಾ, ಏನಾದರೂ ಉಂಡೆ ಕೊಟ್ಟಿದ್ರಾ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಹಾಯ್ ಮಾಡೋ ಗುಂಡ ಅಂತಂದರೆ ನಾಚಿಕೊಂತಾನೆ ಅವನು, ಸರಿ ನೋಡ್ತಾನೇ ಇಲ್ಲ. ಸರಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲೇ. ಅಲ್ಲಿವರೆಗೆ ಈ ವ್ಲಾಗ್ ನೋಡ್ತಾ ಇರಿ.